ಅತ್ಯಂತ ಕ್ರೂರ ಮತ್ತು ಅಜೇಯನಾದ ಒಬ್ಬ ಅಸುರನಿದ್ದಾನೆ. ಓ, ಸೃಷ್ಟಿನ ಯಾವ ಶಕ್ತಿಗಳಿಂದಲೂ ಆತನನ್ನ ಸೋಲಿಸೋಕಾಗ್ತಾ ಇಲ್ಲಲ್ವಾ? ಹೌದು, ನಿಖರವಾಗಿ. ಯಾಕಂದ್ರೆ ಆತನ ಸುತ್ತಲೂ ಭೇದಿಸಲಾಗದ ಒಂದು ಅದೃಶ್ಯ ರಕ್ಷಾಕವಚ ಇರುತ್ತೆ. ಆಶ್ಚರ್ಯ ವಿಷಯ ಏನಂದ್ರೆ ಆ ಕವಚ ಯಾವುದೇ ಮಾಂತ್ರಿಕ ವಿದ್ಯೆಯಿಂದಲೋ ಅಥವಾ ಆಯುಧಗಳಿಂದಲೋ ನಿರ್ಮಾಣ ಆಗಿದ್ದಲ್ಲ. ಅರೆ, ಮತ್ಯಾವುದರಿಂದ? ಬ್ರಹ್ಮಾಂಡದ ಅತ್ಯಂತ ಪವಿತ್ರವಾದ ಪ್ರಾರ್ಥನೆಯೊಂದರ ನಿರಂತರ ಜಪದಿಂದ. ಓಹೋ, ವಿನಾಶಕಾರಿ ಶಕ್ತಿಯೊಂದು ಇಂಥ ಪವಿತ್ರವಾದ ಮಂತ್ರದಿಂದ ಲಾಭ ಪಡೆಯೋಕ್ ಹೇಗೆ ಸಾಧ್ಯ ಅನ್ನೋದೇ ದೊಡ್ಡ ಪ್ರಶ್ನೆ. ಖಂಡಿತ. ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇದೇ ರಹಸ್ಯವನ್ನ ಭೇದಿಸಲಿದ್ದೇವೆ. ಇಂದು ನಾವು ಸೌ ಅನಿತಾ ಅರವಿಂದ ಸರಾಫ್ ಅವರು ಪ್ರಸ್ತುತಪಡಿಸಿರುವ ಗಾಯತ್ರಿ ಚೈತನ್ಯದ ಅದ್ಭುತ ಮಾಹಿತಿಯನ್ನ ಬಿಡಿಸಿಡಲಿದ್ದೇವೆ. ನಿಜ, ಗಾಯತ್ರಿ ಮಂತ್ರ ಅನ್ನೋದು ಕೇವಲ ಒಂದು ಪ್ರಾರ್ಥನೆ ಅಲ್ಲ, ಬದಲಾಗಿ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಸಾಧಕರು ಬಳಸಿದ ಒಂದು ಯಶಸ್ಸಿನ ರಹಸ್ಯ ಅನ್ನೋದನ್ನ ಈ ಬೌದ್ಧಿಕ ಪಯಣದಲ್ಲಿ ನಾವು ನೋಡಲಿದ್ದೇವೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಸೌ ಅನಿತಾ ಅರವಿಂದ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಹಾಗೆ ಈ ಶಕ್ತಿ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ ಅಲ್ವಾ? ದೇವತೆಗಳಿಗೂ ಇದು ಅನ್ವಯಿಸ್ತಾ ಇತ್ತು. ಹೌದು. ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನ ನೋಡ್ಕೊಳ್ಳುವ ಮಹೇಶ, ವಿಷ್ಣು, ಬ್ರಹ್ಮ ಹಾಗೇನೆ ತ್ರಿದೇವಿಯರು ಕೂಡ ಇದೇ ಉಪಾಸನಾ ಮಾರ್ಗವನ್ನ ಅನುಸರಿಸಿದ್ದಾರೆ. ಅಂದ್ರೆ ಪರಮಶಕ್ತಿಗಳು ಕೂಡ? ಖಂಡಿತ. ಅಷ್ಟೇ ಅಲ್ಲ, ಇಂದ್ರ, ಅಪರಂಜಿ ದೇವರ್ಷಿಗಳು, ಯಕ್ಷರು, ಕಿನ್ನರರು ಮತ್ತು ಅಪ್ಸರ್ಯರು ಕೂಡ ಈ ಸಾಧನೆಯಿಂದಲೇ ತಮ್ಮ ಬಲವನ್ನ ಹೆಚ್ಚಿಸಿಕೊಂಡಿದ್ದಾರೆ. ಅಪ್ಸರಿಯರು ಅಂದಾಗ ನನಗೆ ಆ ಮೇನಕೆ ಕತೆ ನೆನಪಾಗ್ತಾ ಇದೆ. ಅಂದ್ರೆ ಗಾಯತ್ರಿ ಚೈತನ್ಯದಲ್ಲಿ ಇದನ್ನ ಬಹಳ ಅದ್ಭುತವಾಗಿ ವಿವರಿಸಲಾಗಿದೆ. ವಿಶ್ವಾಮಿತ್ರರ ಉಗ್ರ ತಪಸ್ಸನ್ನ ಭಂಗ ಮಾಡೋಕೆ ಮೇನಕೆ ಭೂಮಿಗೆ ಬರ್ತಾಳೆ ಅಲ್ವಾ? ನಿಜ, ಆಕೆ ಬರ್ತಾಳೆ. ಆದ್ರೆ ಆ ತಪಸ್ಸಿನ ತೇಜಸ್ಸು ಅದು ಅಗಾಧವಾದ ಉಷ್ಣಾಂಶ ಅಥವಾ ಒಂದು ರೇಡಿಯೇಷನ್ ತರ ಇತ್ತು. ಆ ಶಕ್ತಿ ವಲಯವನ್ನ ಪ್ರವೇಶ ಮಾಡೋದು ಮೇನಕೆಗೆ ಅಸಾಧ್ಯ ಆಗಿತ್ತು. ಆಗ ಆಕೆ ತನ್ನನ್ನ ತಾನು ರಕ್ಷಿಸಿಕೊಳ್ಳೋಕೆ ಬಳಸಿದ್ದೆ ಈ ಗಾಯತ್ರಿ ಜಪ. ಆಗಿತ್ತೇ? ಇಲ್ಲ. ಒಂದು ನಿಮಿಷ, ಇಲ್ಲಿ ನನಗೊಂದು ವಿಭಿನ್ನ ದೃಷ್ಟಿಕೋನ ಕಾಡ್ತಾ ಇದೆ. ದೇವತೆಗಳು ಪಠಿಸೋದು ಸರಿ, ಆದ್ರೆ ನಾವಿಲ್ಲಿ ಅಸುರರ ಬಗ್ಗೆಯೂ ಪ್ರಸ್ತಾಪ ಮಾಡಿದೆವು. ಆ ಅರುಣಾಸುರನ ಕತೆ. ಹೌದು, ಅರುಣಾಸುರ. ವಿಧ್ವಂಸಕ ಮನಸ್ಥಿತಿ ಇರೋ ಅಸುರ ಇಂತಹ ಪವಿತ್ರ ಶಕ್ತಿಯನ್ನ ಬಳಸ್ಕೊಳ್ಳೋದೊಂದು ವಿರೋಧಾಭಾಸಲ್ವಾ? ಇದು ಒಂದು ರೀತಿಯಲ್ಲಿ ನೈತಿಕತೆಯ ಪ್ರಶ್ನೆಯನ್ನು ಹುಟ್ಟುಹಾಕಲ್ವಾ? ನೋಡಿ, ಮೇಲ್ನೋಟಕ್ಕೆ ಇದು ನೈತಿಕತೆಯ ಪ್ರಶ್ನೆ ಅಂತ ಅನಿಸಿದ್ರು ಆಳವಾಗಿ ನೋಡಿದಾಗ ಇದು ಸಂಪೂರ್ಣವಾಗಿ ಭೌತಶಾಸ್ತ್ರ ಮತ್ತು ಆವರ್ತನಗಳ ಅಂದ್ರೆ ಫ್ರೀಕ್ವೆನ್ಸೀಸ್ ವಿಜ್ಞಾನವನ್ನ ಹೋಲುತ್ತೆ. ಅಂದ್ರೆ ಪ್ರಕೃತಿಯ ನಿಯಮಗಳು ತಾರತಮ್ಯ ಮಾಡೋದಿಲ್ಲ ಅಂತೀರಾ? ಖಂಡಿತ ಮಾಡಲ್ಲ. ಈಗ ಗುರುತ್ವಾಕರ್ಷಣೆ ನಿಯಮ ನೋಡಿ, ಒಳ್ಳೆಯವರಿಗೂ ಒಂದೇ, ಕೆಟ್ಟವರಿಗೂ ಒಂದೇ. ಅದೇ ರೀತಿ ಶಬ್ದ ತರಂಗಗಳ ನಿರ್ದಿಷ್ಟ ಜೋಡಣೆ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ. ಸೌನ್ ಅನಿತಾ ಅರವಿಂದ್ ಸರಾಫ್ ಅವರು ತಮ್ಮ ಕೃತಿಯಲ್ಲಿ ದೇವಿ ಭಾಗವತದ ಉಲ್ಲೇಖ ಕೊಡ್ತಾರೆ. ಸರಿ. ಅರುಣಾಸುರ ಎಲ್ಲಿಯವರೆಗೆ ಗಾಯತ್ರಿ ಜಪ ಮಾಡ್ತಾ ಇದ್ನೋ ಆತನ ಸ್ವರಪೆಟ್ಟಿಗೆಯಿಂದ ಬರ್ತಾ ಇದ್ದ ಶಬ್ದ ತರಂಗಗಳು ಆತನ ಸುತ್ತ ಒಂದು ಬಯೋ ಅಕಾಸ್ಟಿಕ್ ರಕ್ಷಾ ಕವಚ ನಿರ್ಮಾಣ ಮಾಡಿದ್ವು. ಅರೆ, ಹಾಗಾದ್ರೆ ಆತನನ್ನ ಮುಟ್ಟೋಕ್ಕೂ ಆಗ್ತಾ ಇರಲಿಲ್ಲ? ನಿಜ. ಆದ್ರೆ ಯಾವಾಗ ಆತ ಜಪ ನಿಲ್ಸಿದನೋ ಆ ಕವಚ ಕಳ್ಚಿಬಿಡ್ತು. ಅದರ ಪರಿಣಾಮವಾಗಿ ಆತ ದೇವಿ ಭ್ರಾಮರಿಯಿಂದ ಹತನಾಗ್ಬೇಕಾಯ್ತು. ಯಾರು ಆ ಶಬ್ದ ತರಂಗಗಳನ್ನು ಬಳಸ್ಕೊಳ್ತಾರೋ ಅದು ಅವರಿಗೆ ಶಕ್ತಿ ಕೊಡುತ್ತೆ. ಇದು ಅದ್ಭುತವಾದ ತರ್ಕ. ಅಂದ್ರೆ ನಾವಿಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋ ಭಾವನಾತ್ಮಕ ವಿಭಜನೆಗಿಂತ ಒಂದು ಮೆಕ್ಯಾನಿಸಂ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹೌದು. ದೇವತೆಗಳು ಮತ್ತು ಅಸುರರ ಈ ಬ್ರಹ್ಮಾಂಡದ ಕೊಂಡಿಯನ್ನ ಅರ್ಥ ಮಾಡ್ಕೊಂಡ ಮೇಲೆ ಭೂಮಿಯ ಮೇಲಿನ ಅತ್ಯುನ್ನತ ಜ್ಞಾನಿಗಳತ್ತ ಗಮನ ಹರಿಸೋದು ಸೂಕ್ತ ಅಲ್ವಾ? ಖಂಡಿತವಾಗಿ. ಯಾಕೆಂದ್ರೆ ಭೂಮಿಯ ಮೇಲಿನ ಅಸಂಖ್ಯಾತ ಜ್ಞಾನಿಗಳು ಇದೇ ತಂತ್ರಜ್ಞಾನವನ್ನ ಬಳಸಿದ್ರು. ಹೌದು. ಗಾಯತ್ರಿ ಚೈತನ್ಯ ಪ್ರಾಚೀನ ಮಹರ್ಷಿಗಳ ಒಂದು ಸುದೀರ್ಘ ಪಟ್ಟಿಯನ್ನೇ ಕೊಡುತ್ತೆ. ಅಗಸ್ತ್ಯ, ಅತ್ರಿ, ಕಶ್ಯಪ, ವಿಶ್ವಾಮಿತ್ರ, ವ್ಯಾಸರು. ವಿಶೇಷವಾಗಿ ಇಲ್ಲಿ ನಾವು ವಸಿಷ್ಠ ಮಹರ್ಷಿಗಳ ಹೆಸರನ್ನ ಪ್ರಸ್ತಾಪ ಮಾಡಲೇಬೇಕು. ವಸಿಷ್ಠರು, ವಾಲ್ಮೀಕಿ ಇವರೆಲ್ಲರೂ ಭಾರತೀಯ ಇತಿಹಾಸದ ಮಹಾನ್ ಸಾಧಕರು. ನಿಜ, ಜ್ಞಾನದ ಶಿಖರಗಳು ಅವರು. ಹಾಗಾದ್ರೆ ಇವರೆಲ್ಲರ ಯಶಸ್ಸಿನ ಹಿಂದೆ ಇದ್ದ ಒಂದು ಸಾಮಾನ್ಯ ಸಾಫ್ಟ್ವೇರ್ ಅಥವಾ ಮೂಲಸೂತ್ರ ಇದೇ ಗಾಯತ್ರಿ ಉಪಾಸನೆಯೇ ಆಗಿತ್ತಾ? ಹೌದು. ಆಪರೇಟಿಂಗ್ ಸಿಸ್ಟಮ್ ಅನ್ನೋ ಉಪಮೆ ಇಲ್ಲಿಗೆ ಸರಿಯಾಗಿ ಹೊಂದುತ್ತೆ. ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರೋ ಹಾಗೆ ಈ ಮಹರ್ಷಿಗಳ ಸಫಲತೆಯ ಮೂಲ ಕಾರಣವೇ ಗಾಯತ್ರಿ ಮಂತ್ರದ ಜಪಸಾಧನೆ. ಓಹೋ, ಕೇವಲ ಕೀರ್ತಿಗಾಗಿ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಇದು ಅವರಿಗೊಂದು ಅಚಲವಾದ ಆತ್ಮಬಲ ಮತ್ತು ಬ್ರಹ್ಮ ತೇಜಸ್ಸನ್ನ ಪ್ರಕಾಶಿಸು ಹಾಗೆ ಮಾಡಿತು. ಇದನ್ನ ಸ್ವಲ್ಪ ವೈಜ್ಞಾನಿಕವಾಗಿ ನೋಡೋಣ. ಸರಿ, ಹೇಳಿ.
ಒಂದು ನಿರ್ದಿಷ್ಟ ಶಬ್ದವನ್ನ ನಿರಂತರವಾಗಿ ಜಪಿಸಿದಾಗ ಅದು ಮೆದುಳಿನ ನರಕೋಶಗಳಲ್ಲಿ ಅಂದ್ರೆ ನ್ಯೂರಲ್ ಪ್ಯಾಥ್ವೇಸ್ನಲ್ಲಿ ಅಪಾರವಾದ ಏಕಾಗ್ರತೆ ಸೃಷ್ಟಿ ಮಾಡುತ್ತೆ. ಇದು ಮನುಷ್ಯನ ಅರಿವಿನ ಮಿತಿಯನ್ನ ವಿಸ್ತರಿಸುತ್ತೆ. ಅರೆ, ಆ ಅರಿವಿನ ವಿಸ್ತರಣೆಯೇ ಬ್ರಹ್ಮತೇಜಸ್ಸು ಅನ್ಬೋಧ? ನಿಖರವಾಗಿ ವಶಿಷ್ಠ ಮಹರ್ಷಿಗಳಾಗಲಿ ವಾಲ್ಮೀಕಿಯಾಗಲಿ ಎದುರಿಸಿದ ಸವಾಲುಗಳು ಸಾಮಾನ್ಯ ಅಲ್ಲ. ಅಂಥ ಬೃಹತ್ ಸವಾಲು ಎದುರಿಸಲು ಅವರ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳೋಕೆ ಒಳಗಡೆ ಒಂದು ಪ್ರಬಲ ವ್ಯವಸ್ಥೆ ಬೇಕಿತ್ತು. ಅದೇ ಈ ಗಾಯತ್ರಿ ಉಪಾಸನೆ. ಓ, ಅಂದ್ರೆ ಗಾಯತ್ರಿ ಉಪಾಸನೆ ಅವರ ಆಂತರಿಕ ಆಪರೇಟಿಂಗ್ ಸಿಸ್ಟಮ್ ಆಗಿ ಕೆಲಸ ಮಾಡಿತು. ಇದು ನಿಜಕ್ಕೂ ಬೆರಗು ಮೂಡಿಸುವ ವಿಚಾರ. ಈಗ ಪ್ರಾಚೀನ ಕಾಲದಿಂದ ನೇರವಾಗಿ ನಮ್ಮ ಇತ್ತೀಚಿನ ಯುಗಕ್ಕೆ ಬರೋಣ. ಖಂಡಿತ ಬರೋಣ. ಗಾಯತ್ರಿ ಶಕ್ತಿ ಕೇವಲ ಪುರಾಣಗಳಿಗೆ ಸೀಮಿತ ಅಲ್ಲ ಅಂತ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಈ ಯುಗದ ಶಾಂತಶ್ರೇಷ್ಠರು ಸಾಬೀತು ಮಾಡ್ತಾರೆ. ಆದರೆ ಈ ಶಾಂತಶ್ರೇಷ್ಠರು ಪಟ್ಟಿ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಯಾಕೆ? ಏನಂತ ಇದೆ ಆ ಪಟ್ಟಿಯಲ್ಲಿ? ಅಂದ್ರೆ ಆದಿಶಂಕರಾಚಾರ್ಯರು ಅದ್ವೈತ ಪ್ರತಿಪಾದಿಸಿದ್ರೆ, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಮತ್ತು ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ಸಾರಿದರು. ಸೈದ್ಧಾಂತಿಕವಾಗಿ ಇವರು ಭಿನ್ನಾಭಿಪ್ರಾಯ ಹೊಂದಿದ್ದವರಲ್ವಾ? ಹೌದು, ಸಂಪೂರ್ಣ ಬೇರೆ ಬೇರೆ ಸಿದ್ಧಾಂತಗಳು. ಇನ್ನು ಆಧುನಿಕ ದಾರ್ಶನಿಕರಾದ ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು ಮತ್ತು ಫಕೀರ ಸಿದ್ದರಾಮಸ್ವಾಮಿಯಂತಹ ವಿಭಿನ್ನ ಹಿನ್ನೆಲೆಯ ಶ್ರೇಷ್ಠರು ಈ ಶಾಂತಶ್ರೇಷ್ಠರು ಪಟ್ಟಿಯಲ್ಲಿದ್ದಾರೆ. ಇಷ್ಟೊಂದು ಭಿನ್ನಾಭಿಪ್ರಾಯಗಳ ನಡುವೆಯೂ ಅವರೆಲ್ಲರೂ ಒಂದೇ ಮೂಲ ಚೈತನ್ಯವನ್ನ ನೆಚ್ಚಿಕೊಂಡಿದ್ರು ಅನ್ನೋದು ಹೇಗ್ ಸಾಧ್ಯ? ಇದನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕಾದ ರೋಚಕ ತಿರುವು. ನಾವು ಹಿಂದಿನ ಆಪರೇಟಿಂಗ್ ಸಿಸ್ಟಮ್ ಮತ್ತು ಆಪ್ಸ್ ಉಪಮೆಯನ್ನೇ ಮುಂದುವರಿಸೋದಾದ್ರೆ, ಆಪ್ಸ್ ಅಂದ್ರೆ ಅಪ್ಲಿಕೇಶನ್ಸ್. ಹೌದು, ಆದಿಶಂಕರಾಚಾರ್ಯರ ಅದ್ವೈತ, ಮಧ್ವಾಚಾರ್ಯರ ದ್ವೈತ ಇವೆಲ್ಲ ಸಮಾಜಕ್ಕೂ ನೀಡಿದ ಬೇರೆ ಬೇರೆ ಅಪ್ಲಿಕೇಶನ್ಗಳಿದ್ದಾಗೆ. ಅವರ ಭೌಗೋಳಿಕ ಹಿನ್ನೆಲೆ, ಕಾಲಘಟ್ಟದ ಅಗತ್ಯಗಳು ಭಿನ್ನ ಆಗಿದ್ದುವು. ಸರಿ. ಆದ್ರೆ ಆ ಬೃಹತ್ ಬೌದ್ಧಿಕ ಅಪ್ಲಿಕೇಶನ್ಗಳು ಕ್ರ್ಯಾಶ್ ಆಗದೆ ಕಾರ್ಯನಿರ್ವಹಿಸೋಕೆ ಅವರೆಲ್ಲರ ಮನಸ್ಸಿಗೆ ಅತ್ಯಂತ ಪ್ರಬಲವಾದ ಮತ್ತು ಸ್ಥಿರವಾದ ಒಂದು ಆಪರೇಟಿಂಗ್ ಸಿಸ್ಟಮ್ ಬೇಕಿತ್ತು. ಅರೆ ವಾ! ಅಂದ್ರೆ ಆ ಆಪರೇಟಿಂಗ್ ಸಿಸ್ಟಮ್ ಗಾಯತ್ರಿ ಚೈತನ್ಯ. ಖಂಡಿತ. ಅನಿತಾ ಅರವಿಂದ್ ಸರಾಫ್ ಅವರು ಗಾಯತ್ರಿ ಚೈತನ್ಯದಲ್ಲಿ ಇದನ್ನೇ ಸ್ಪಷ್ಟಪಡಿಸಿದ್ದಾರೆ. ಈ ಎಲ್ಲ ಶಾಂತ ಶ್ರೇಷ್ಠರು ತಮ್ಮದೇ ಆದ ವಿಭಿನ್ನ ವಿಚಾರಧಾರೆ ಹೊಂದಿದ್ರು. ಆ ವಿಚಾರ ಪ್ರತಿಪಾದಿಸಲು ಬೇಕಾದ ಆತ್ಮಬಲ ಪಡೆದದ್ದು ಒಂದೇ ಮೂಲದಿಂದ. ತಂತ್ರಾಂಶಗಳು ಬೇರೆ ಆದ್ರೂ ವಿದ್ಯುತ್ ಶಕ್ತಿ ಒಂದೇ ಇದ್ದಾಗೆ. ನಿಜ. ಪ್ರತಿಯೊಬ್ಬ ಸಾಧಕನೂ ತನ್ನ ಸಾಧನಾ ಜೀವನದಲ್ಲಿ ಕಂಡುಕೊಂಡ ಸತ್ಯಗಳನ್ನ ತನ್ನದೇ ಶೈಲಿಯಲ್ಲಿ ಹೇಳಿದ. ಆ ಎಲ್ಲಾ ಅನುಭವಗಳ ಅಮೃತ ಬಿಂದುಗಳೇ ಗಾಯತ್ರಿ ಚೈತನ್ಯದ ಮೂಲ ಸಾರ. ಅವರೆಲ್ಲರ ಅಸ್ತಿತ್ವದ ಆಳದಲ್ಲಿ ಕೆಲಸ ಮಾಡ್ತಾ ಇದ್ದ ಶಬ್ದ ತರಂಗಗಳ ಶಕ್ತಿ ಒಂದೇ ಆಗಿತ್ತು. ಇದು ನಮ್ಮ ಆಲೋಚನಾ ಲಹರಿಯನ್ನೇ ವಿಸ್ತರಿಸುತ್ತೆ. ಪ್ರಾಚೀನ ಮಹರ್ಷಿಗಳಿಂದ ಹಿಡಿದು ಆಧುನಿಕ ಕಾಲದ ಶಾಂತಶ್ರೇಷ್ಠರು ಎಲ್ಲರೂ ಶಬ್ದ ಮತ್ತು ಕಂಪನಗಳ ವಿಜ್ಞಾನದ ಮುಂದೆ ಒಂದಾಗ್ತಾರೆ. ಹಾಗಾದ್ರೆ ಈ ಬೃಹದ್ ಮಾಹಿತಿಯ ಅರ್ಥ ಏನು? ಇಂದಿನ ಜಗತ್ತಿಗೆ ಇದು ಹೇಗೆ ಅನ್ವಯ ಆಗುತ್ತೆ? ನೋಡಿ, ಇಂದು ನಾವು ಮಾಹಿತಿ ಸ್ಫೋಟದ ಜಗತ್ತಿನಲ್ಲಿದ್ದೇವೆ. ಎಲ್ಲೆಡೆ ಗೊಂದಲ, ಒತ್ತಡ, ಏಕಾಗ್ರತೆ ಕೊರತೆ ನಮ್ಮನ್ನ ಕಾಡ್ತಾ ಇದೆ. ಹೌದು, ಪ್ರತಿಯೊಬ್ಬರೂ ಅದನ್ನೇ ಫೇಸ್ ಮಾಡ್ತಾ ಇದ್ದಾರೆ. ಭೌತಿಕ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಮನಸ್ಸಿಗೆ ಒಂದು ಆಂತರಿಕ ಸ್ಥಿರತೆ ಬೇಕೇ ಬೇಕು. ಸಾವಿರಾರು ವರ್ಷಗಳಿಂದ ವಿಭಿನ್ನ ಯುಗಗಳಲ್ಲಿ ಎಲ್ಲರೂ ಕಂಡುಕೊಂಡ ಏಕೈಕ ಪರಿಹಾರ ಅಂದ್ರೆ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸುವ ಸಾಧನೆ. ಅಂದ್ರೆ ಗಾಯತ್ರಿ ಚೈತನ್ಯ ನಮ್ಗೆ ನೆನ್ಪಿಸೋದು ಈ ಆತ್ಮಬಲದ ಪ್ರಾಮುಖ್ಯತೆಯನ್ನ. ಖಂಡಿತ. ಇದು ಕೇವಲ ಇತಿಹಾಸದ ಪುಟಗ ಅಲ್ಲ, ಇದೊಂದು ಪ್ರಾಯೋಗಿಕ ವಿಜ್ಞಾನ. ನಮ್ಮ ಹೊರಗಿನ ಜಗತ್ತು ಎಷ್ಟೇ ಬದಲಾದ್ರೂ ಸವಾಲು ಎದುರಿಸೋಕೆ ಬೇಕಾದ ಮಾನಸಿಕ ಸ್ಪಷ್ಟತೆಯನ್ನ ಇದು ಒದಗಿಸುತ್ತೆ. ನಿಜ. ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸ್ತಾ ಕೇಳುಗರಿಗೆ ಅಂದ್ರೆ ನಮ್ನೆಲ್ಲರಿಗೂ ಒಂದು ಗಂಭೀರವಾದ ಪ್ರಶ್ನೆ ಕಾಡ್ತಾ ಇದೆ. ಯುಗಯುಗಗಳಿಂದ ಭಿನ್ನ ಭಿನ್ನ ಹಿನ್ನೆಲೆಯ ಅಸಂಖ್ಯಾತ ಸಾಧಕರು, ದಾರ್ಶನಿಕರು, ಪರಸ್ಪರ ವಿರುದ್ಧ ನಿಲುವುಳ್ಳವರೂ ಕೂಡ. ಹೌದು, ಶಬ್ದ ಮತ್ತು ಕಂಪನಗಳ ಒಂದೇಗೊಂದು ನಿರ್ದಿಷ್ಟ ಜೋಡಣೆಯಲ್ಲಿ ತಮ್ಮ ಅಸ್ತಿತ್ವದ ರಹಸ್ಯವನ್ನ ಕಂಡುಕೊಂಡಿದ್ದಾರೆ ಅಲ್ವಾ? ಹಾಗಾದ್ರೆ ಪ್ರತಿದಿನ ನಾವು ನಮ್ಮ ಮಾತು ಮತ್ತು ಆಲೋಚನೆಗಳ ಮೂಲಕ ಸೃಷ್ಟಿಸುವ ಕಂಪನಗಳಲ್ಲಿ ಇನ್ನು ಎಷ್ಟೆಲ್ಲ ಅನ್ವೇಷಿಸದ ಅದ್ಭುತ ಶಕ್ತಿ ಅಡಗಿರ್ಬೋದು? ಆ ದೈನಂದಿನ ಶಬ್ದಗಳು ನಮ್ಮನ್ನ ನಿರ್ಮಿಸ್ತಾ ಇರ್ಬೋದಾ ಅಥವಾ ನಾಶ ಮಾಡ್ತಾ ಇರ್ಬೋದಾ? ನಿಜ. ಇದು ಪ್ರತಿಯೊಬ್ಬರೂ ತಮ್ಮೊಳಗೆ ಆಳವಾಗಿ ಯೋಚಿಸಬೇಕಾದ ವಿಷಯ. ಆ ಕಂಪನಗಳ ಹಿಂದಿನ ವಿಜ್ಞಾನವನ್ನ ಅರ್ಥಮಾಡಿಕೊಳ್ಳುವ ಈ ಪಯಣ ನಿರಂತರವಾಗಿರಲಿ.